ಗ್ರಾಮ ಪಂಚಾಯಿತಿಯ ನೌಕರರ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ತಪ್ಪು ಅಂತ ಕೇಳಿದರೆ, ಗ್ರಾಮ ಪಂಚಾಯಿತಿಯ ನೌಕರರಿಗೆ ಸಂಬಂಧಪಟ್ಟಂತೆ ಈ ಕೆಳಗಡೆ ಕೊಟ್ಟಂತಹ 4 ಪಾಯಿಂಟ್ಸ್ಗಳು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು? ಸೊ ನೋಡಿ, ಇಲ್ಲಿ ಗ್ರಾಮ ಪಂಚಾಯತ್ ನೌಕರರು ಅಂತ ಹೇಳಿದಾಗ ಈ ಒಂದು ನಿಯೋಜನೆಗಳು ಮುನ್ನ ಕಡ್ಡಾಯವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಪೂರ್ವ ಅನುಮತಿ ಪಡಿತಕ್ಕಂಥದ್ದು ಪಡಿತಕ್ಕಂಥದ್ದು ಇರ್ತಕ್ಕಂಥ ಒಂದು ನಿಯಮ. ಆ್ಯಂಡ್ ನೆಕ್ಸ್ಟ್ ಬಂದು ಆ ನೌಕರರ ನೇಮಕಾತಿಗೆ ರಾಜ್ಯ ಸರ್ಕಾರದ ಮೀಸಲಾತಿ ನಿಯಮ ಅನ್ವಯವಾಗುತ್ತೆ ಅಂತ ಕೊಟ್ಟಿದ್ದಾರೆ, ಅದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ನೌಕರರ ಸ್ವರೂಪ ನೇಮಕಾತಿ ನಿಯಮಾವಳಿಯನ್ನು ಜಿಲ್ಲಾ ಪಂಚಾಯತ್ ರೂಪಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಜಿಲ್ಲಾ ಪಂಚಾಯತ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಬರೋದಿಲ್ಲ. ಸೊ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೋ ಮತ್ತು ಇಒ ಅಂತ ಹೇಳ್ತೀವಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಬರ್ತಾರಲ್ಲ, ಸೊ ಇವರು ಇದನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ, ಆದರೆ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಆದೇಶದ ಮೂಲಕ ಗ್ರಾಮ ಪಂಚಾಯಿತಿಯು ನೇಮಕ ಮಾಡಿಕೊಂಡ ಯಾವುದೇ ನೌಕರರಿಗೆ ದಂಡ ವಿಧಿಸಬಹುದಾಗಿರುತ್ತೆ ಆ್ಯಂಡ್ ಅಥವಾ ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯಬಹುದಾಗಿರುತ್ತೆ. ಇದು ಆಪ್ಷನ್ ಎ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯ ವೇತನ ಭತ್ಯೆಗಳನ್ನು ಯಾವ ನಿಧಿಯಿಂದ ಭರಿಸಲಾಗುತ್ತದೆ ಅಂತ ಕೇಳಿದರೆ ಗ್ರಾಮ ಪಂಚಾಯತ್ ನಿಧಿಯಿಂದ. ಆ್ಯಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯ ಪ್ರಕಾರ್ಯಗಳಲ್ಲಿ ಕೆಳಗಿನ ಯಾವ ಪ್ರಕಾರ್ಯ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಲ್ಲಿ ಏನು ಬರ್ತಾರೋ ಅವರ ಪ್ರಕಾರ್ಯಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋದಾಗ ನಮಗೆ ತುಂಬ ಬರ್ತಾ ಹೋಗುತ್ತೆ. ಸೊ ಇಟ್ ಮೀನ್ಸ್ ಇದು ಬರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಕರ್ತವ್ಯ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಆಗಿರುತ್ತೆ. ಆ್ಯಂಡ್ ಮತ್ತು ಈ ಒಂದು ಪಂಚಾಯತಿ ಸಾಮಾನ್ಯ ಸಭೆ, ಸ್ಥಾಯಿ ಸಮಿತಿಗಳಾಗಿರ್ಬೋದು, ಈ ಥರ ಅದರ ಒಂದು ತಿಳುವಳಿಕೆ ಪತ್ರಗಳನ್ನು ಹೊರಡಿಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇನ್ನು ನಾವು ನೋಡ್ತಾ ಹೋದರೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳ ನಡುವೆ ನಡವಳಿಕೆಯನ್ನು ದಾಖಲಾತಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಜವಾಬಂದಿ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಬೀದಿ ದೀಪ, ಕುಡಿಯುವ ನೀರು ನಿರ್ವಹಣೆ, ಇದೆಲ್ಲ ಬರ್ತಕ್ಕಂಥದ್ದು ಈ ಒಂದು ಕಾರ್ಯದರ್ಶಿಯವರ ಒಂದು ಪ್ರಕಾರ್ಯಗಳಲ್ಲಿ ಕರ್ತವ್ಯಗಳಂತ ಹೇಳ್ಬಹುದು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಳಗಿನ ನೌಕರನ ಅಮಾನತಿನಲ್ಲಿ ಇರ್ತಕ್ಕಂಥದ್ದು ಏನಿದೆಯೋ ಇದು ಬರ್ತಕ್ಕಂಥದ್ದಲ್ಲ. ಸೊ ಕಾರ್ಯದರ್ಶಿಯವರಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಇಟ್ ಮೀನ್ಸ್ ವ್ಯಕ್ತಿಗಳ ಮೇಲೆ ಅಧಿಕಾರ ಇರೋದಿಲ್ಲ. ಸೊ ಪ್ರಕಾರ್ಯಗಳಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಗ್ರಾಮಕ್ಕೆ ಬೇಕಾದಂಥ ಒಂದು ಪ್ರಕಾರ್ಯಗಳ ಬಗ್ಗೆ ಅವ್ರಿಗೆ ಅಧಿಕಾರ ಇರುತ್ತೆ. ಆದರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ನೌಕರರಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ಅಥವಾ ಈ ಥರ ಒಂದು ನೌಕರರಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಧಿಕಾರ ಇರೋದಿಲ್ಲ. ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಸ್ವರೂಪ, ವೇತನ ಹಾಗೂ ನೇಮಕಾತಿ ವಿಧಾನವನ್ನು ನಿರ್ದಿಷ್ಟಪಡಿಸುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಸೊ ರಾಜ್ಯ ಸರ್ಕಾರಕ್ಕೆ. ಗ್ರಾಮ ಪಂಚಾಯತಿಗೆ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಿಬ್ಬಂದಿಯನ್ನು ಯೋಜಿಸುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಿದರೆ, ಸೊ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲಿ ಬರ್ತಕ್ಕಂಥ ಮೇಯ್ನಾಗಿ ಸೊ ರಾಜ್ಯ ಸರ್ಕಾರ ಏನಿದರ ಒಂದು ಸಿಬ್ಬಂದಿಗಳ ಸ್ವರೂಪ, ವೇತನ, ನೇಮಕಾತಿಯನ್ನು ಮಾಡುತ್ತೋ ಅದೇ ರೀತಿ PDOನೂ ಸಹ ಈ ಒಂದು ಸರ್ಕಾರನೇ ಸಹ ನೇಮಕಾತಿಯನ್ನು ಮಾಡ್ತಕ್ಕಂಥ, ಅದರ ಜೊತೆಗೆ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಿಬ್ಬಂದಿಯ ನಿಯೋಜನೆಯನ್ನು ಮಾಡ್ತಕ್ಕಂಥದ್ದು ಸಹ ರಾಜ್ಯ ಸರ್ಕಾರಕ್ಕೆ ಆಗಿರುತ್ತೆ. ಇದರ ಕೆಳಗಡೆಯಲ್ಲಿ ಬರ್ತಕ್ಕಂಥ ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಬಿಲ್ ಕಲೆಕ್ಟರ್ ಆಗಿರ್ಬೋದು ಅಥವಾ ಕಾರ್ಯದರ್ಶಿಗಳಾಗಿರ್ಬೋದು, ಇದನ್ನು ಮಾಡ್ತಕ್ಕಂಥದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಒಂದು ಅನುಮತಿಯಿಂದ ಈ ಒಂದು PDOಗಳು ಸಹ ಮಾಡ್ತಾ ಹೋಗ್ತಾರೆ. ಆದರೆ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಿಬ್ಬಂದಿ ಏನು ಉನ್ನತ ಮಟ್ಟದ ಒಂದು ಹುದ್ದೆ ಅಂತ ಇರುತ್ತೋ ಸೊ ಅದನ್ನು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ ಆಗಿರುತ್ತೆ. ಆ್ಯಂಡ್ ಗ್ರಾಮ ಪಂಚಾಯತ್ಗೆ ನೇಮಕಗೊಂಡ ಯಾವುದೇ ನೌಕರನಿಗೆ ದಂಡ ವಿಧಿಸುವ ಅಥವಾ ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ, ಸೊ ನೋಡಿ ಲಾಸ್ಟ್ ಕ್ವಶನ್ ಕೊಟ್ಟಿದ್ರು. ಸೊ ನೋಡಿ ಇಲ್ಲಿ ಕೊಟ್ಟಿದ್ರು ನೋಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDOಗೆ ಇರ್ತಕ್ಕಂಥ ಒಂದು ಅಧಿಕಾರ ದಂಡ ವಿಧಿಸಬಹುದು ಅಥವಾ ವೇತನ, ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಇರ್ತಕ್ಕಂಥದ್ದು. ಸೊ ಅದೇ ಕ್ವಶನ್ ರಿಪೀಟ್ ಆಗಿದೆ. ಗ್ರಾಮ ಪಂಚಾಯತಿಗೆ ನೇಮಕಗೊಂಡ ಯಾವುದೇ ನೌಕರನಿಗೆ ದಂಡ ವಿಧಿಸುವ ಅಥವಾ ವಾರ್ಷಿಕ ವೇತನ ಬಡ್ತಿಯನ್ನು ತಡೆಯತಕ್ಕಂಥ ಒಂದು ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ, ಸೊ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು. ಆ್ಯಂಡ್ ನೆಕ್ಸ್ಟ್, ಗ್ರಾಮ ಪಂಚಾಯತ್ಗೆ ನೇಮಕವಾದ ನೌಕರರ ದರ್ಜೆಯನ್ನು ಇಳಿಸುವ, ಕೆಲಸದಿಂದ ತೆಗೆದುಹಾಕುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಪಂಚಾಯತ್ಗೆ ನೇಮಕವಾದ ನೌಕರರ ದರ್ಜೆಯನ್ನು ಇಳಿಸ್ತಕ್ಕಂಥ ಮತ್ತು ಕೆಲಸಕ್ಕೆ ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ಗ್ರಾಮ ಪಂಚಾಯತ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ನೋಡಬೇಕಾಗುತ್ತೆ ಆನ್ಸರು. ಸೊ ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೌಕರರ ಒಂದು ದರ್ಜೆ, ಇದು ಬಂದು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇಟ್ ಮೀನ್ಸ್ ಗ್ರಾಮ ಪಂಚಾಯತಿ ಸೇರಿಸ್ಕೊಂಡಿರ್ತಕ್ಕಂಥ ನೌಕರರಾದರೆ ಗ್ರಾಮ ಪಂಚಾಯತಿಯವರಿಗೆ ಈ ಒಂದು ಅಧಿಕಾರ ಇರುತ್ತೆ. ಆದರೆ ಸರ್ಕಾರ ಸೇರಿಸ್ಕೊಂಡಿರ್ತಕ್ಕಂಥ ನೌಕರರ ಬಂದಾಗ ಅಲ್ಲಿ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಸೊ ಇಲ್ಲಿ 2 ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿಯಿಂದ ನೌಕರನ್ನ ಸೇರಿಸ್ಕೊಂಡಿರ್ತಾರಲ್ಲ, ಸೊ ಕೆಳವರ್ಗದ ಒಂದು ನೌಕರಿಗಾಗಿ, ಸೊ ಅಂಥವ್ರನ್ನ ಗ್ರಾಮ ಪಂಚಾಯತಿ ತೆಗೆದಾಕ್ತಕ್ಕಂಥದ್ದು. ಆ್ಯಂಡ್ ಪರ್ಮನೆಂಟ್ ಕೆಲಸಕ್ಕಾಗಿ ಈ ಒಂದು ಸರ್ಕಾರ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದನ್ನ ಸರ್ಕಾರನೇ ವಜಾ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೀಗಿದೆ.
ಗ್ರಾಮ ಪಂಚಾಯತ್ ಮಾಡಿದ ಆದೇಶದ ವಿರುದ್ಧ ಯಾರಿಗೆ ಅಪೀಲನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಮಾಡಿದ ಆದೇಶದ ವಿರುದ್ಧ ಯಾರಿಗೆ ಅಪೀಲನ್ನು ಸಲ್ಲಿಸಬಹುದು? ಸೊ ಆನ್ಸರ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ಸಲ್ಲಿಸ್ತಕ್ಕಂಥದ್ದು ಒಂದು ಅಧಿಕಾರ ಇರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಅಲ್ಲಿ ಏನು ಪಂಚಾಯತಿಂದ ಏನಾದ್ರು ತೊಂದರೆ ಆಗಿದ್ರೆ ಸೊ ಅದರ ಒಂದು ಗ್ರಾಮ ಪಂಚಾಯತಿ ವಿರುದ್ಧ ದೂರನ್ನು ಕೊಡ್ತಕ್ಕಂಥದ್ದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ. ಗ್ರಾಮ ಪಂಚಾಯತಿಗೆ ನೇಮಕ ಮಾಡಿಕೊಳ್ಳುವ ಯಾವ ಮೀಸಲಾತಿ ಅನುಸರಿಸಬೇಕು ಅಂತ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮೀಸಲಾತಿ, ಯಾಕಂದರೆ ಗ್ರಾಮ ಪಂಚಾಯತಿ ಬರ್ತಕ್ಕಂಥದ್ದು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಸೊ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಗ್ರಾಮಗಳಿಗೆ ಯಾವುದೇ ಒಂದು ಅನ್ವಯ ಇರೋದಿಲ್ಲ. ಆ ಒಂದು ರಾಜ್ಯಗಳ ಆ ಒಂದು ಗ್ರಾಮ ಪಂಚಾಯತಿಗೆ ಮಾತ್ರ ಅಧಿಕಾರ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರದ ಮೀಸಲಾತಿಯನ್ನು ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಆದೇಶದ ವಿರುದ್ಧ ನೌಕರರು ಯಾರಿಗೆ ಅಪೀಲನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟು, ಗ್ರಾಮ ಪಂಚಾಯತಿ ಬಗ್ಗೆ ಮಾಡ್ತಕ್ಕಂಥದ್ದು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ, ಆದರೆ PDO ಬಗ್ಗೆ ಒಂದು ಅಪೀಲನ್ನು ಸಲ್ಲಿಸ್ತಕ್ಕಂಥದ್ದು ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ. ಗ್ರಾಮ ಸಭೆಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3E ಅಂತಕ್ಕಂಥದ್ದಾಗಿರುತ್ತೆ. ತುಂಬ ಸರಿ ಹೇಳಿದ್ದೀನಿ ಆಲ್ರೆಡಿ. ಸೊ ಗ್ರಾಮ ಪಂಚಾಯತಿ ವಿಶೇಷ ಸಭೆಗಳ ನಡುವೆ ಇರಬೇಕಾದಂಥ ಕನಿಷ್ಠ ಅಂತರ ಎಷ್ಟು? 3 ತಿಂಗಳು. ಆ್ಯಂಡ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಗಳಿಗೆ ಸಮಾನ ಮತಗಳು ಬಂದಿದ್ದ ಸಂದರ್ಭದಲ್ಲಿ ಕೆಳಕಂಡ ವಿಧಾನದ ಮೂಲಕ ಆಯ್ಕೆಯನ್ನು ಮಾಡಬಹುದು ಅಂತ ಕೊಟ್ಟಿದೆ. ಸೊ ಏನೀಗ 2-3 ಪಾರ್ಟಿಗಳು ಅಥವಾ 2-3 ಪಕ್ಷಗಳಿರುತ್ತೋ ಸೊ ಅದರಲ್ಲಿ ಸೇಮ್ ಇಟ್ ಮೀನ್ಸ್ ಡ್ರಾ ಆಗಿದ್ದಾಗ ಅಲ್ಲಿ ಯಾವ ರೀತಿ ಆರಿಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಚೀಟಿ ಎತ್ತುವ ಮೂಲಕ. ಆ್ಯಂಡ್ ನೆಕ್ಸ್ಟು ಮತದಾನ ಕೇಂದ್ರದ ಚುನಾವಣಾ ಪ್ರಚಾರ ನಿಷೇಧ ಉಲ್ಲಂಘಿಸಿದರೆ ಎಷ್ಟನ್ನು ದಂಡ ಹಾಕಬೇಕು ಅಂತ ಹೇಳಿದರೆ 500 ರೂಪಾಯಿ ದಂಡವನ್ನು ವಿಧಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಮತದಾನ ಕ್ಷೇತ್ರದಲ್ಲಿ ಚುನಾವಣೆ ಬಗ್ಗೆ ಪ್ರಚಾರವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಯೋಜಿತರಾದ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಭಂಗ ಉಂಟಾದರೆ ವಿಧಿಸಬಹುದಾದ ದಂಡ ಎಷ್ಟು ಅಂತ ಕೇಳಿದರೆ 6 ತಿಂಗಳವರೆಗೆ ವಿಸ್ತರಿಸಬಹುದಾದ ಕಾರಾಗೃಹ ಅಥವಾ ಜುಲ್ಮಾನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೀಸಲಾತಿಯನ್ನು ನಿರ್ಧರಿಸುವವರು ಯಾರು ಅಂತ ಕೇಳಿದರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೀಸಲಾತಿಯನ್ನು ನಿರ್ಧರಿಸುವವರು ಡೆಪ್ಯೂಟಿ ಕಮಿಷನರ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಡೆಪ್ಯೂಟಿ ಕಮಿಷನರ್ ಬಗ್ಗೆ ನಿಮಗೆ ಚುನಾವಣೆಯ ಆಯೋಗ ಅಂತ ಏನಾದ್ರು ಕೊಟ್ಟರೆ ಸೊ ನೀವು ಅದನ್ನು ಸಹ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಗ್ರಾಮ ಪಂಚಾಯತ್ ಚುನಾವಣಾ ದಿನದಂದು ಜಾತ್ರೆ ಇತ್ಯಾದಿಗಳನ್ನು ನಿಷೇಧಿಸುವ ಅಧಿಕಾರ ಯಾರಿಗಿದೆ? ಡೆಪ್ಯೂಟಿ ಕಮಿಷನರ್ ಅವರಿಗೆ ಇರ್ತಕ್ಕಂಥದ್ದು. ಆ್ಯಂಡ್ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಮೀಸಲಾತಿಯನ್ನು ಪ್ರಕಟಿಸುವವರು ಯಾರು ಅಂತ ಕೇಳಿದರೆ ಡೆಪ್ಯೂಟಿ ಕಮಿಷನರ್ ಅವರು. ಆ್ಯಂಡ್ ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿಗಳ ಅಧಿಕಾರಾವಧಿ ಎಷ್ಟು? ಸೊ ನೋಡಿ ನಾನು ಆಲ್ರೆಡಿ ಲಾಸ್ಟೇ ಹೇಳಿದ್ದೆ 30 ತಿಂಗಳು. ಒಟ್ಟು 3 ಸ್ಥಾಯಿ ಸಮಿತಿಗಳು ಬರ್ತಾ ಹೋಗ್ತವೆ. ಸೊ 3 ಸ್ಥಾಯಿ ಸಮಿತಿಗಳ ಒಂದು ಅಧಿಕಾರ ಬಂದು 30 ತಿಂಗಳೇ ಆಗಿರುತ್ತೆ. ಆ್ಯಂಡ್ ಅಲ್ಲಿ ಬರ್ತಕ್ಕಂಥದ್ದು ಒಬ್ಬರು ಮಹಿಳೆಯರು ಬರ್ತಕ್ಕಂಥದ್ದು. ಆ್ಯಂಡ್ 3ಕ್ಕಿಂತ ಕಡಿಮೆ ಮತ್ತು 5ಕ್ಕಿಂತ ಜಾಸ್ತಿ ಇರೋದಿಲ್ಲ. 3, 4, 5 ಇಷ್ಟರಲ್ಲೇ ಈ ಒಂದು ಗ್ರಾಮ ಪಂಚಾಯತಿಲಿ ಬರ್ತಕ್ಕಂಥ ಸದಸ್ಯರುಗಳು, ಅದರಲ್ಲಿ ಒಬ್ಬರು ಮಹಿಳೆಯರು ಇರ್ತಾರೆ. ಆ್ಯಂಡ್ ಇಲ್ಲಿ ಕೊಟ್ಟಿರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳೋದು ಎಷ್ಟು ದಿನ ಬೇಕು ಅಂತ ಕೇಳಿದರೆ ಒಟ್ಟು 10 ದಿನಗಳ ಒಳಗಡೆ ಅವರು ಹಿಂತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಅದು ಒಪ್ಪಿಗೆ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಸಭೆ ನಿರ್ಣಯದ ಪ್ರತಿಯನ್ನು ಕಾರ್ಯದರ್ಶಿ ಎಷ್ಟು ದಿನದ ಒಳಗೆ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳಿಸಬೇಕು ಅಂತ ಕೇಳಿದರೆ ಸೊ ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂಥವ್ರು ತಾಲೂಕು ಇಒ ಅಂತ ಹೇಳ್ತೀವಿ. ಸೊ ಅವರಿಗೆ 10 ದಿನದ ಒಳಗಡೆ ಈ ಒಂದು ಸಭೆ ನಿರ್ಣಯದ ಪ್ರತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಗ್ರಾಮ ಪಂಚಾಯತ್ ಸದಸ್ಯರು ಲಭ್ಯವಿಲ್ಲದಿದ್ದಾಗ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಅಸಿಸ್ಟೆಂಟ್ ಕಮಿಷನರ್ಗೆ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಉಪಾಧ್ಯಕ್ಷರು ಯಾರಿಗೆ ಕೊಡಬೇಕು? ಅಧ್ಯಕ್ಷರಿಗೆ ಕೊಡಬೇಕಾಗುತ್ತೆ. ಸೊ ಅಧ್ಯಕ್ಷರು ಇಲ್ಲ ಅಂತಕ್ಕಂಥ ಒಂದು ಟೈಮಲ್ಲಿ ಏನು ಮಾಡಬೇಕಾಗುತ್ತೆ? ಅವರು ಸಹ ಅಸಿಸ್ಟೆಂಟ್ ಕಮಿಷನರ್ಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ಕೊಡ್ತಕ್ಕಂಥದ್ದು. ಅಧ್ಯಕ್ಷರು ಏನಾದರೂ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ಗೆ ತಮ್ಮ ಪತ್ರವನ್ನು ರಾಜೀನಾಮೆ ಪತ್ರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸೊ ನೋಡಿ ಇಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು ಅಂತ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿಯ ಬಗ್ಗೆ ವಿವರಿಸುವ ಪ್ರಕರಣ ಬಂದು 10ನೇ ಪ್ರಕರಣ ಆಗಿರುತ್ತೆ. ಸೊ ಇಷ್ಟು ಬಂದು 10. ಆ್ಯಂಡ್ ಇಲ್ಲಿ ನಾನು ನೋಡ್ತಾ ಹೋದಾಗೆ 11 ಇದು ಬಂದು ಸದಸ್ಯತ್ವಕ್ಕೆ ಅರ್ಹತೆ ಬಗ್ಗೆ ಹೇಳ್ತಕ್ಕಂಥದ್ದು, 12 ಬಂದು
ಅನರ್ಹತೆ ಬಗ್ಗೆ ಹೇಳ್ತಕ್ಕಂಥದ್ದು. ಆ್ಯಂಡ್ 13ನೇ ಇದು ಬಂದು ಸದಸ್ಯರ ಸ್ಥಾನವನ್ನು ಖಾಲಿ ಮಾಡ್ತಕ್ಕಂಥದ್ದು. 13 ಸದಸ್ಯರ ಸ್ಥಾನವನ್ನು ಖಾಲಿ ಮಾಡ್ತಕ್ಕಂಥದ್ದು. 12 ಬಂದು ಈ ಒಂದು ಸದಸ್ಯರ ಅನರ್ಹತೆ ಬಗ್ಗೆ ಹೇಳ್ತಕ್ಕಂಥದ್ದು. 11 ಬಂದು ಸದಸ್ಯತ್ವಕ್ಕೆ ಅರ್ಹತೆಯನ್ನು ಹೇಳ್ತಕ್ಕಂಥದ್ದು. 10 ಬಂದು ಮತದಾರರ ಪಟ್ಟಿಯ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ.